ಸ್ನೇಹಿತರೆ, ಒಬ್ಬ ಸಾಮಾನ್ಯ ಹುಡುಗ ರೈಲ್ವೆ ಟಿಕೆಟ್ ಕಲೆಕ್ಟರ್ ಕೆಲಸದಿಂದ ಆರಂಭಿಸಿ ಭಾರತಕ್ಕೆ ವಿಶ್ವಕಪ್ ತಂದುಕೊಟ್ಟ ಮಹಾನ್ ನಾಯಕನಾದ ಕತೆ ಇದು. MS ಧೋನಿ ಅವರ ನಿಜವಾದ ಜೀವನ ಕತೆ. 2006ರ ಸಮಯ. ರಾಂಚಿ ಎಂಬ ಸಣ್ಣ ನಗರದಲ್ಲಿ ಧೋನಿ ಎಂಬ ಹುಡುಗ ತನ್ನ ಕನಸುಗಳಿಗಾಗಿ ಹೋರಾಟ ಮಾಡುತ್ತಿದ್ದ. ಅವರಿಗೆ ಹಣ ಇರಲಿಲ್ಲ, ದೊಡ್ಡ ಸೌಲಭ್ಯಗಳು ಇರಲಿಲ್ಲ. ಆದರೂ ಒಂದು ದೊಡ್ಡ ಕನಸು ಇತ್ತು. ಒಂದು ದಿನ ಭಾರತ ತಂಡಕ್ಕಾಗಿ ಆಡಬೇಕು. ಧೋನಿ ಹಗಲ ಹೊತ್ತು ರೈಲ್ವೆಯಲ್ಲಿ ಟಿಕೆಟ್ ಕಲೆಕ್ಟರ್ ಕೆಲಸ ಮಾಡುತ್ತಿದ್ದರು. ಆದರೆ ರಾತ್ರಿ ಹೊತ್ತು ಮೈದಾನದಲ್ಲಿ ಅಭ್ಯಾಸ ಮಾಡುತ್ತಿದ್ದರು. ಬಹಳ ಜನ ಧೋನಿಯವರನ್ನು ನೋಡಿ ನಕ್ಕರು. ನಿನ್ನಿಂದ ಏನೂ ಆಗಲ್ಲ ಎಂದರು. ಆದರೂ ಧೋನಿ ನಿಲ್ಲಲಿಲ್ಲ. 2004ರಲ್ಲಿ ಭಾರತ ತಂಡದಲ್ಲಿ ಅವಕಾಶ ಸಿಕ್ಕಿತು. ಮೊದಲ ಪಂದ್ಯದಲ್ಲೇ ಶೂನ್ಯಕ್ಕೆ ಔಟ್ ಆದರು. ಆದರೆ ಅದೇ ಸೋಲು ಅವನ ದೊಡ್ಡ ಶಕ್ತಿಯಾಯಿತು. ನಂತರ ಪಾಕಿಸ್ತಾನ ವಿರುದ್ಧದ ಭರ್ಜರಿ ಶತಕ ಹೊಡೆದರು. ಶ್ರೀಲಂಕಾ ವಿರುದ್ಧದ 183 ರನ್ ಹೊಡೆದರು. ಜಗತ್ತು ಮೊದಲ ಬಾರಿ ಧೋನಿಯನ್ನು ಗಮನಿಸಿತು. 2007ರಲ್ಲಿ ಯುವ ತಂಡದ ಜೊತೆ T20 ವರ್ಲ್ಡ್ ಕಪ್ ಗೆದ್ದು ಇತಿಹಾಸ ಬರೆದರು. 2004ರಲ್ಲಿ ಭಾರತಕ್ಕೆ ವಿಶ್ವಕಪ್ ತಂದುಕೊಟ್ಟರು. ಕೊನೆಯ ಸಿಕ್ಸರ್ ಹೊಡೆದ ಆ ಕ್ಷಣ ಇಂದಿಗೂ ಕೋಟ್ಯಾಂತರ ಭಾರತೀಯರ ಹೃದಯದಲ್ಲಿ ಜೀವಂತವಾಗಿದೆ. ಧೋನಿ ನಮಗೆ ಕಲಿಸಿದ ಪಾಠ ಏನು ಗೊತ್ತಾ? ಶಾಂತ ಮನಸ್ಸು, ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಇದ್ದರೆ ಸಾಮಾನ್ಯ ವ್ಯಕ್ತಿಯು ಇತಿಹಾಸ ನಿರ್ಮಿಸಬಹುದು. ಇಂತಹ ಇನ್ನಷ್ಟು ಲೈಫ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.